ನಿಮ್ಮ ಮೊದಲನೆಯ ಪ್ರಶ್ನೆ, ಹಣ್ಣುಗಳ ರಾಜ ಎಂದು ಯಾವ ಹಣ್ಣನ್ನು ಕರೆಯುತ್ತಾರೆ? ಆಪ್ಷನ್ ಎ ಮಾವಿನ ಹಣ್ಣು, ಬಿ ಪೇರಳೆ ಹಣ್ಣು, ಸಿ ಕಲ್ಲಂಗಡಿ ಹಣ್ಣು, ಡಿ ಸೀತಾಫಲ. ಸರಿಯಾದ ಉತ್ತರ ಆಪ್ಷನ್ ಎ ಮಾವಿನ ಹಣ್ಣನ್ನು ಕರೆಯುತ್ತಾರೆ. ಎರಡನೆಯ ಪ್ರಶ್ನೆ, ಮಹಾಭಾರತದಲ್ಲಿ ದುರ್ಯೋಧನನ ಪತ್ನಿಯ ಹೆಸರೇನು? ಆಪ್ಷನ್ ಎ ಭಾನುಮತಿ, ಬಿ ಇಂದುಮತಿ, ಸಿ ದ್ರೌಪದಿ, ಡಿ ಸುಭದ್ರಾ. ಸರಿಯಾದ ಉತ್ತರ ಆಪ್ಷನ್ ಎ ಭಾನುಮತಿ. ಮೂರನೆಯ ಪ್ರಶ್ನೆ, ಮುಂಬೈ ಇದು ಯಾವ ರಾಜ್ಯದ ರಾಜಧಾನಿಯಾಗಿದೆ? ಆಪ್ಷನ್ ಎ ಆಂಧ್ರ ಪ್ರದೇಶ, ಬಿ ಮಹಾರಾಷ್ಟ್ರ, ಸಿ ತಮಿಳುನಾಡು, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಬಿ ಮಹಾರಾಷ್ಟ್ರ ರಾಜ್ಯದ ರಾಜಧಾನಿಯಾಗಿದೆ. ನಾಲ್ಕನೆಯ ಪ್ರಶ್ನೆ, ನೀಲಕಂಠ ಪಕ್ಷಿ ಇದು ಯಾವ ರಾಜ್ಯದ ಪಕ್ಷಿಯಾಗಿದೆ? ಆಪ್ಷನ್ ಎ ಉತ್ತರ ಪ್ರದೇಶ, ಬಿ ರಾಜಸ್ಥಾನ, ಸಿ ಕರ್ನಾಟಕ, ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಕರ್ನಾಟಕ ರಾಜ್ಯದ ರಾಜ್ಯ ಪಕ್ಷಿಯಾಗಿದೆ. ಐದನೆಯ ಪ್ರಶ್ನೆ, ಒಂಟೆ ಇದು ಯಾವ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ? ಆಪ್ಷನ್ ಎ ಸೌದಿ ಅರೇಬಿಯಾ, ಬಿ ಚೀನಾ, ಸಿ ಮಲೇಷಿಯಾ, ಡಿ ರಷ್ಯಾ. ಸರಿಯಾದ ಉತ್ತರ ಆಪ್ಷನ್ ಎ ಸೌದಿ ಅರೇಬಿಯಾ ದೇಶದ ರಾಷ್ಟ್ರೀಯ ಪ್ರಾಣಿಯಾಗಿದೆ. ಆರನೆಯ ಪ್ರಶ್ನೆ, ಕರ್ನಾಟಕದ ಕಿರೀಟ ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಬೆಳಗಾವಿ, ಬಿ ಬೀದರ್, ಸಿ ರಾಯಚೂರು, ಡಿ ವಿಜಯಪುರ. ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್ ಜಿಲ್ಲೆಯನ್ನು ಕರೆಯುತ್ತಾರೆ. ಏಳನೆಯ ಪ್ರಶ್ನೆ, ಜ್ಞಾನಪೀಠ ಪ್ರಶಸ್ತಿ ಪಡೆದ ಮೊದಲ ಕನ್ನಡಿಗ ಯಾರು? ಆಪ್ಷನ್ ಎ ಶಿವರಾಮ್ ಕಾರಂತ್, ಬಿ ದ.ರಾ ಬೇಂದ್ರೆ, ಸಿ ಕುವೆಂಪು, ಡಿ ಗಿರೀಶ್ ಕಾರ್ನಾಡ್. ಸರಿಯಾದ ಉತ್ತರ ಆಪ್ಷನ್ ಸಿ ಕುವೆಂಪು ಅವರು ಮೊದಲು ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಆಗಿದ್ದಾರೆ. ನಿಮ್ಮ ಎಂಟನೆಯ ಪ್ರಶ್ನೆ, ತಾಜ್ ಮಹಲ್ ಭಾರತದ ಯಾವ ನಗರದಲ್ಲಿದೆ? ಆಪ್ಷನ್ ಎ ಚೆನ್ನೈ, ಬಿ ಆಗ್ರಾ, ಸಿ ಮುಂಬೈ, ಡಿ ಕಲ್ಕತ್ತಾ. ಸರಿಯಾದ ಉತ್ತರ ಆಪ್ಷನ್ ಬಿ ಆಗ್ರಾ ಪ್ರದೇಶದಲ್ಲಿದೆ. ಒಂಬತ್ತನೆಯ ಪ್ರಶ್ನೆ, ಏಲಕ್ಕಿಯ ನಾಡು ಎಂದು ಯಾವ ಜಿಲ್ಲೆಯನ್ನು ಕರೆಯುತ್ತಾರೆ? ಆಪ್ಷನ್ ಎ ಹಾವೇರಿ, ಬಿ ಹಾಸನ, ಸಿ ಶಿವಮೊಗ್ಗ, ಡಿ ಬೆಳಗಾವಿ. ಸರಿಯಾದ ಉತ್ತರ ಆಪ್ಷನ್ ಎ ಹಾವೇರಿ ಜಿಲ್ಲೆಯನ್ನು ಕರೆಯುತ್ತಾರೆ. ಹತ್ತನೆಯ ಪ್ರಶ್ನೆ, ಭಾರತದ ಯಾವ ನಗರವನ್ನು ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ? ಆಪ್ಷನ್ ಎ ಜೈಪುರ್, ಬಿ ನಾಗಪುರ್, ಸಿ ಶಹಪುರ್, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಎ ಜೈಪುರ್ ನಗರವನ್ನು ಭಾರತದ ಪಿಂಕ್ ಸಿಟಿ ಎಂದು ಕರೆಯುತ್ತಾರೆ. 11ನೆಯ ಪ್ರಶ್ನೆ, ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದ ರಾಜ್ಯ ಯಾವುದು? ಆಪ್ಷನ್ ಎ ಮಹಾರಾಷ್ಟ್ರ, ಬಿ ನಾಗಾಲ್ಯಾಂಡ್, ಸಿ ಸಿಕ್ಕಿಂ,
ಡಿ ತಮಿಳುನಾಡು. ಸರಿಯಾದ ಉತ್ತರ ಆಪ್ಷನ್ ಸಿ ಸಿಕ್ಕಿಂ ರಾಜ್ಯವು ಅತಿ ಕಡಿಮೆ ಜನಸಂಖ್ಯೆಯನ್ನು ಹೊಂದಿದೆ. 12ನೆಯ ಪ್ರಶ್ನೆ, ರಾಮಾಯಣದಲ್ಲಿ ಶ್ರೀರಾಮನು ಎಷ್ಟು ವರ್ಷ ವನವಾಸಕ್ಕೆ ಹೋದರು? ಆಪ್ಷನ್ ಎ 10 ವರ್ಷ, ಬಿ 12 ವರ್ಷ, ಸಿ 13 ವರ್ಷ, ಡಿ 14 ವರ್ಷ. ಸರಿಯಾದ ಉತ್ತರ ಆಪ್ಷನ್ ಡಿ 14 ವರ್ಷಗಳ ಕಾಲ ವನವಾಸಕ್ಕೆ ಹೋದರು. 13ನೆಯ ಪ್ರಶ್ನೆ, ಕರ್ನಾಟಕದ ಯಾವ ಜಿಲ್ಲೆಯಲ್ಲಿ ಅಣ್ಣಮ್ಮ ದೇವಿಯ ದೇವಸ್ಥಾನವಿದೆ? ಆಪ್ಷನ್ ಎ ಶಿವಮೊಗ್ಗ, ಬಿ ತುಮಕೂರು, ಸಿ ಬೆಂಗಳೂರು, ಡಿ ಮಂಗಳೂರು. ಸರಿಯಾದ ಉತ್ತರ ಆಪ್ಷನ್ ಸಿ ಬೆಂಗಳೂರು ಜಿಲ್ಲೆಯಲ್ಲಿದೆ. 14ನೆಯ ಪ್ರಶ್ನೆ, ಕರ್ಮಫಲದಾತ ಎಂದು ಯಾವ ದೇವರನ್ನು ಕರೆಯುತ್ತಾರೆ? ಆಪ್ಷನ್ ಎ ಶನಿದೇವ, ಬಿ ಸೂರ್ಯದೇವ, ಸಿ ಮಹಾದೇವ, ಡಿ ಬ್ರಹ್ಮದೇವ. ಸರಿಯಾದ ಉತ್ತರ ಆಪ್ಷನ್ ಎ ಶನಿದೇವನನ್ನು ಕರ್ಮಫಲದಾತ ಎಂದು ಕರೆಯುತ್ತಾರೆ. ನಿಮ್ಮ 15ನೆಯ ಪ್ರಶ್ನೆ, ಮಹಾಭಾರತದಲ್ಲಿ ಕುರುಕ್ಷೇತ್ರ ಯುದ್ಧ ಎಷ್ಟು ದಿನಗಳ ಕಾಲ ನಡೆಯಿತು? ಆಪ್ಷನ್ ಎ 19, ಬಿ 18, ಸಿ 20, ಡಿ 22. ಸರಿಯಾದ ಉತ್ತರ ಆಪ್ಷನ್ ಬಿ 18 ದಿನಗಳ ಕಾಲ ನಡೆಯಿತು. ನಿಮ್ಮ 16ನೆಯ ಮತ್ತು ಕೊನೆಯ ಪ್ರಶ್ನೆ, ಭಾರತ ದೇಶದ ರಾಜಧಾನಿ ಯಾವುದು? ಆಪ್ಷನ್ ಎ ನವದೆಹಲಿ, ಬಿ ಮುಂಬೈ, ಸಿ ಚೆನ್ನೈ, ಡಿ ಬೆಂಗಳೂರು. ಈ ಪ್ರಶ್ನೆಗೆ ಸರಿಯಾದ ಉತ್ತರವನ್ನು ನೀವೇ ಕಾಮೆಂಟ್ ಬಾಕ್ಸ್ನಲ್ಲಿ ಕಾಮೆಂಟ್ ಮಾಡಿ. ಸರಿಯಾದ ಉತ್ತರ ಕಾಮೆಂಟ್ ಮಾಡಿದವರ ಹೆಸರನ್ನು ಪಿನ್ ಮಾಡಲಾಗುತ್ತದೆ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು.